ದರ್ಶನ್ ಮತ್ತೆ ವಿನಯ್ ಗುರೂಜಿನ ಅವ್ರನ್ನ ಕರೆಸಬೇಕು. ಅವ್ರ ವಿರುದ್ಧ ಏನ್ ನಾವು ದೂರು ಕೊಟ್ಟಿದ್ದೇವೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು. ಈಗ ವರ್ತೂರು ಸಂತೋಷ್ನ ನೀವು ಬಂಧನ ಯಾಕೆ ಮಾಡಿದ್ರಿ? ಸಾಮಾನ್ಯ ಜನರಿಗೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಆಗಬಾರ್ದು. ಕಾನೂನು ರೀತಿಯಲ್ಲಿ ಏನು ಕ್ರಮ ಜರುಗಿಸಬೇಕು ಅನ್ನೋದಿದೆ, ಅದನ್ನ ಮಾಡಬೇಕಿರುವಂತದ್ದು ಅವ್ರ ಕರ್ತವ್ಯ. ಆ ಉದ್ದೇಶವಾಗಿ ಇವತ್ತು ನಾವು ಬಂದು ಅರಣ್ಯಾಧಿಕಾರಿಗಳನ್ನ ಭೇಟಿ ಮಾಡಿದ್ದೇವೆ. ಇವತ್ತು ನಮ್ಮ ದೂರನ್ನ ಅವರು ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೋರಾಟ ನಾಳೆ ಒಂದು 10:10ವರೆಗೆ ನಾವು ಇಲ್ಲಿರ್ತೇವೆ. ಬಂದು ನಾವು ಕೊಟ್ಟಿರುವಂತ ದೂರನ್ನ ಮುಂದುವರಿಸ್ತೇವೆ. ಅವರೇನಾದ್ರೂ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅವ್ರನ್ನ ದರ್ಶನ್ ಮತ್ತೆ ಏನು ಅವಧೂತ ವಿನಯ್ ಗುರೂಜಿನ ಕರೆಸಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. ಇದು ಪ್ರತಿಯೊಬ್ಬರು ಏನು ಈ ರಾಜ್ಯದಲ್ಲಿ ನಮ್ಮ ಪ್ರಾಣಿಗಳನ್ನ ದಂಡಿಸ್ತಾ ಇದ್ದಾರೆ, ಅವ್ರನ್ನ ನೋವು ಕೊಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಮ್ಮ ಹೋರಾಟ. ಸರ್ಕಾರ ಏನು ಕಾಯ್ದೆ ತಂದಿದ್ದಾರೆ ಅದ್ರ ಪರವಾಗಿ ಅದನ್ನ ಎತ್ತಿ ಹಿಡಿಯುವಂತ ಕೆಲಸ ನಮ್ಮ ಸಂಘಟನೆಗಳಿಂದ ಮಾಡ್ತಾ ಇದ್ದೇವೆ. ಸರ್, ವರ್ತೂರು ಸಂತೋಷ್ ಅವ್ರದ್ದು ಅದೇ ರೀತಿ ಒಂದು ಫೋಟೋ ವೈರಲ್ ಆಗಿದ ತಕ್ಷಣ ಅವರು ದೂರ ದಾಖಲಿಸಿ ಅವ್ರನ್ನ ಕರೆಸೋ ಮುಖಾಂತರ ಇವರು ಆ ಒಂದು ವರ್ತೂರ್ ಪ್ರಕಾಶ್ನ ಕರೆಸಿ ನಂತರ ಅದು ಸತ್ಯಾಸತ್ಯತೆ ತಿಳಿದು ಇದು ಸತ್ಯ ಇದೆಯಾ ಇಲ್ವಾ ಅಂತ ಹೇಳಿ ತಿಳಿದು ನಂತರ ಅವರು ಪ್ರಕರಣ ದಾಖಲಿಸಿದ್ದಾರೆ. ಅದೇ ರೀತಿ ನೀವು ದರ್ಶನ್ ಮತ್ತೆ ವಿನಯ್ ಗುರೂಜಿನ ಈಗಾಗಲೇ ಎಲ್ಲ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವೈರಲ್ ಆಗ್ತಾ ಇದೆ. ಆ ವೈರಲ್ ಆಗ್ತಾ ಇರುವಂತ ವಿಚಾರಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಕರೆಸಿ ಸತ್ಯಾಸತ್ಯತೆ ತಿಳಿದು ಅವನ ಕಾನೂನು ಅಡಿಯಲ್ಲಿ ಸತ್ಯನೇ ಇದ್ರೆ ಅವನ್ನ ಬಂಧಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ತನಿಖೆಗೆ ಒಳಪಡಿಸಬೇಕು, ಕರೆಸಬೇಕು, ನ್ಯಾಯ ಕೊಡಿಸಬೇಕು. ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈಗ ವರ್ತೂರ್ ಸಂತೋಷ್ ಅನ್ನೋರ್ನ ಬಂಧನ ಮಾಡಿದ್ದೀರಿ ಅರಣ್ಯ ಅಧಿಕಾರಿಗಳು. ನೀವು ತನಿಖೆ ಮಾಡಿ ಸತ್ಯಾಸತ್ಯ ಅವ್ರೇನನ್ನ ಅದನ್ನ ಪಾಲಿಸಿದ್ರೆ ಕೋಟ್ಯಾಂತರ ಜನ ಅಭಿಮಾನಿಗಳು ಅದನ್ನ ಪಾಲಿಸ್ತಾರೆ. ಮತ್ತೆ ಅವಧೂತ ವಿನಯ್ ಗುರೂಜಿಗಳು ಅವರು ಧಾರ್ಮಿಕದ ದೊಡ್ಡ ಗುರುಗಳಾಗಿದ್ದಾರೆ. ಅದರಿಂದ ಒಬ್ರಿಗೊಂದು ನ್ಯಾಯ ಇದು ದೊಡ್ಡವ್ರಿಗೊಂದು ನ್ಯಾಯ, ಸಾಮಾನ್ಯ ಜನರಿಗೊಂದು ನ್ಯಾಯ ಆಗುವಂತದ್ದು ನಾವು ಬಿಡೋದಿಲ್ಲ. ನಾಳೆ ನಮ್ಗೆ ಇದ್ರ ಬಗ್ಗೆ ಘಟನೆ ಮಾಡ್ತೇವೆ. ದರ್ಶನ್ ಅವ್ರನ್ನ ಕರೆಸಿ ನೀವು ತನಿಖೆಗೆ ಒಳಪಡಿಸಿಲ್ಲ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ದೂರನ್ನ ದಾಖಲಿಸಿದ್ದೇವೆ. ಸಂತೋಷನ ನೀವು ಮತ್ತೆ ಮಾಧ್ಯಮಗಳಲ್ಲಿ ದರ್ಶನ್ ಅವರ ಮತ್ತೆ ಅವಧೂತ ವಿನಯ್ ಗುರೂಜಿ ಅವರ ಬಂಗಾರದ ಚೈನ್ ಅಲ್ಲಿ ಹುಲಿಯ ಉಗುರು ಹಾಕೊಂಡಿರುವಂತ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಅವಧೂತ್ ಅವರು ಹುಲಿಯ ಚರ್ಮದ ಮೇಲೆ ಹಚ್ಚಿ ಅವ್ರನ್ನ ಬಂಧನ ಮಾಡಿದ ಮೇಲೆ ನೀವು ಕಾನೂನು ರೀತಿ ಕ್ರಮ ಜರುಗಿಸಿದ್ರೆ ಅದೇ ರೀತಿ ದೊಡ್ಡವರು ಅಂತ ಹೇಳಿ ಬಿಡಬಾರ್ದು ಅಂತ ಹೇಳಿ ನಾವು ಇವತ್ತು ದೂರನ ಕೊಟ್ಟಿದ್ದೇವೆ. ನಾವು ಜನರ ಮುಂದೆ ಇಡಬೇಕು ಅಂತ ಹೇಳಿ ಈ ಒಂದು ಅರಣ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.